ಸ್ನೇಹಿತರೆ, ಇದೇ ಒಂದು ವರ್ಲ್ಡ್ ರೆಕಾರ್ಡ್ ನಾವು ಇವಾಗ ಮಾಡಕ್ ಹೋಗ್ತಾ ಇದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ ಹ್ಯಾರಿಸ್ ರವರ ನೇತೃತ್ವದಲ್ಲಿ ಇದೇ ಜೂನ್ 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನ. 15 ಲಕ್ಷ ಸಸಿಗಳನ್ನ ನಾಳೆ ನಡ್ತಾ ಇದ್ದಾರೆ. 5K ವಾಕಥಾನ್ ಹಾಗೂ 10K ರನ್ ಇರುತ್ತೆ. ನಾಡಪ್ರಭು ಕೆಂಪೇಗೌಡರ 217ನೇ ಜಯಂತಿ. 5 ವರ್ಷದಿಂದ ಒಂದು ಸಸಿನ ನೆಟ್ಟಿದ್ದೆ, ಇವತ್ತಿಗೆ ನೋಡಿ ಎಷ್ಟು ದೊಡ್ಡ ಮರವಾಗಿ ನಿಂತ್ಕೊಂಡಿದೆ. ನಿಮ್ಮ ಒಂದು ಗಿಡ ಬೆಂಗಳೂರು ಹಸಿರಾಗಿ ಉಳಿಯೋದಕ್ಕೆ ಒಂದು ಕೊಡುಗೆ ಆಗಿರುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಗ್ರೀನ್ ಸಿಟಿ ಬೆಂಗಳೂರು ಮಾಡೋಣ, ಬನ್ನಿ, ಬರ್ತೀರಾ ತಾನೆ? ಒನ್ಸ್ ಅಗೈನ್ ಮೇಕ್ ಬ್ಯಾಂಗ್ಳೂರು ಗಾರ್ಡನ್ ಸಿಟಿ. ನಮ್ಮ ಕೆಂಪೇಗೌಡರು ಕಟ್ಸಿರೋ ಈ ನಾಡನ್ನ ಇನ್ನೂ ಹಸಿರಾಗಿ ಮಾಡೋಣ. ಸೊ ನಮ್ಮೊಟ್ಟಿಗೆ ಇದ್ದಾರೆ ಸರ್ವೋತ್ತಮ್ ರಾಜ್ ಸರ್. ಸೊ ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಫ್ BDA. ಸರ್, ನಿಮ್ಮ ಕಡೆಯಿಂದ ಒಂದು 2 ಮಾತು ಸರ್ ನಮ್ಮ ವೀಕ್ಷಕರು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿಯಾಗುತ್ತೆ. ಇವತ್ತು ಒಂದು ಸಸಿಗಳನ್ನ ನೋಡಲಿಕ್ಕೆ ಒಂದು ಮಕ್ಕಳು ಥರ ನಮಗೆ ಕಾಣ್ತಾ ಇದೆ. ಒಂದೊಂದು ಸಸಿನೂ ಕೂಡ ಇವತ್ತು ನಾವು ನೋಡ್ತಾ ಇದ್ದರೆ ಇದು ನಾವಿರ್ತೀವೋ ಇಲ್ವೋ ಮುಂದೆ, ಇವತ್ತು ನಾವು ನೆಟ್ಟಿದ್ದು ಎಷ್ಟೋ ಜನಕ್ಕೆ ಆಶ್ರಯ ಕೊಡುತ್ತೆ, ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ನೀರು ಕೊಡುತ್ತೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗೋ ಒಂದು ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಕೂಡ ದಯವಿಟ್ಟು ಭಾಗವಹಿಸಬೇಕು. ಇದರಲ್ಲಿ ಇವತ್ತು ಮ್ಯಾರಥಾನ್ ಕೂಡ ಇಟ್ಕೊಂಡಿದ್ದೀವಿ ನಾವು. ಬೆಳಿಗ್ಗೆ 6:30ಗೆ ಬಂದು ನೀವು ಮ್ಯಾರಥಾನ್ ಮಾಡ್ಬೋದು. ಫಿಟ್ನೆಸ್ ಜೊತೆಗೆ ನಿಮಗೆ ಸೋಷಿಯಲ್ ಸರ್ವಿಸ್ ಮಾಡೋ ಅವಕಾಶನೂ ಕೂಡ. ಈಗ ನಮ್ಮ ಮನೇಲಿ ಹೆಂಗೆ ನಾವು ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು, ನಮಗೆಲ್ಲ ಒಳ್ಳೆ ನೀರು ಗಾಳಿ ಸಿಗಬೇಕು, ಒಳ್ಳೆ ಏರಿಯಾದಲ್ಲಿ ನಾವು ಇರಬೇಕು ಅಂತ ನಾವು ಹೆಂಗೆ ಅಂದ್ಕೊತೀವೋ, ಇದ್ರ ಬಗ್ಗೆ ನಮ್ಮ ಊರು ಬಗ್ಗೆ ನಾವು ಯಾವತ್ತೂ ಚಿಂತೆ ಮಾಡಲಿಕ್ಕೆ ನಮಗೆ ಲೈಫಲ್ಲಿ ಬ್ಯುಸಿ ಇರ್ತೀವಿ. ಇದೊಂದು ಅವಕಾಶ. ಇದು ನಮ್ಮ ಊರು ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೆ. ನಾವು ಕೆಂಪೇಗೌಡ ಅವ್ರು ಕಟ್ಟಿಸಿದವರು ಇಷ್ಟು ಚೆನ್ನಾಗಿದೆ. ನಾವು ಎಲ್ಲೆಲ್ಲಿಂದನೋ ಬೆಳೆದು ಬಂದು ನಾವೆಲ್ಲೆಲ್ಲೋ ಎಜುಕೇಷನ್ ಮಾಡಿಕೊಂಡು ಎಲ್ಲೆಲ್ಲೋ ಸ್ಕೂಲ್ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ಇಲ್ಲಿ ಇವತ್ತು ನಾವು ಜೀವನ ಕಂಡುಕೊಂಡಿದ್ದೀವಿ ಇಂಥ ಒಂದು ಬೆಂಗಳೂರು ನಗರದಲ್ಲಿ. ಎಲ್ಲ ಕೆಂಪೇಗೌಡವ್ರಿಗೆ ನಾವು ಜಯಂತಿ ಮಾಡ್ತೀವಿ, ಅವ್ರ ಬಗ್ಗೆ ಪ್ರಶಂಸೆ ಮಾಡ್ತೀವಿ. ಬಟ್ ನಾವೇನು ಮಾಡಿದ್ವಿ ವೈಯಕ್ತಿಕವಾಗಿ ಅಂತ ನಾವು ಯಾವತ್ತೂ ನಮ್ಮ ಬ್ಯುಸಿ ಲೈಫಲ್ಲಿ ಯೋಚನೆ ಮಾಡಿರೋದಿಲ್ಲ. ಅದಕ್ಕೊಂದು ಸುವರ್ಣ ಅವಕಾಶವನ್ನು ಒಂದು BDA ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ. ಸಸಿ ನೆಡೋದಷ್ಟೇ ಅಲ್ಲ, ಇದನ್ನ ನೆಟ್ಟ ಮೇಲೆ ಅದು ಬೆಳಿಬೇಕು, ಅದು ಮರವಾಗಬೇಕು ಅಂದ್ಬಿಟ್ಟು NGO ಸಹಯೋಗದೊಂದಿಗೆ ನಾವು ಅವರಿಗೆ ಬೋರ್ವೆಲ್ ಹಾಕ್ಸ್ಕೊಡೋದ್ರ ಮುಖಾಂತರ ಅದರ ನಿರ್ವಹಣೆಯೂ ಕೂಡ ನಾವು ಇದನ್ನು ಮಾನಿಟರ್ ಮಾಡ್ತಾ ಹೋಗ್ತೀವಿ. BDA ಮಾತ್ರ ಅಲ್ಲ, ಬೇರೆ ಎಲ್ಲರಿಗೂ ಕೂಡ ಒಂದು ಉತ್ತೇಜನ ಆಗಲಿ, ಪ್ರೇರೇಪಣೆ ಆಗಲಿ, ಒಂದು ಇನ್ಸ್ಪೈರ್ ಆಗಿಬಿಟ್ಟು NGOಗಳು ಕೂಡ ನಾವು ಮಾಡೋಣ. 15 ಲಕ್ಷನೇ ಮಾಡಬೇಕು ಅಂತೇನಿಲ್ಲ. 5,000 ಮಾಡಿದ್ರು ಗಿಡನೇ, 50 ಗಿಡ ಹಾಕಿದ್ರು ಗಿಡನೇ. ಅದರಿಂದ ಭೂಮಿ ತಾಯಿ ಹೆಸರಾಗುತ್ತೆ, ಮಳೆ ಬರುತ್ತೆ, ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಶಯ. ಒಂದು ಸಸಿ ನೆಟ್ಟೆ ನನಗೆ ಆ ರೇಂಜಿಗೆ ಒಂದು ಖುಷಿ ಕೊಟ್ಟಿದೆ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರೂ ಇದು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ನೀವು ಭಾಗವಾಗಿದ್ದೀರಾ ಇದು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಿದಾರಲ್ವಾ. ಸೊ ನನಗೆ ನಿಜವಾಗ್ಲೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಾನು ಕೇವಲ ಒಂದೇ ಒಂದು ಮರ ನೆಟ್ಟಿದ್ದು, ನಾನು ಒಂದು ಸಸಿ ನೆಟ್ಟಿದ್ದು ಇವತ್ತಿಗೆ 30 ಅಡಿ ಎತ್ತರ ಬೆಳ್ಕೊಂಡಿದೆ ಕೇವಲ 5 ವರ್ಷದಲ್ಲಿ. ನಿಮಗೂ ಈ ತರ ಒಂದು ಅವಕಾಶ ಸಿಗ್ತಿದೆ. ಒಂದಲ್ಲ, ಲಿಟ್ರಲಿ 30 ಅಥವಾ 40 ನಿಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಅಷ್ಟು ಮಾಡ್ಬೋದು. ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ಕೆಲಸನ ಮಾಡೋಣ. ಥ್ಯಾಂಕ್ ಯು.